ರೈಟ್. ನಿರೀಕ್ಷೆಗಳ ಬಗ್ಗೆ ಕೋನಾರೆಡ್ಡಿ ಅವರು ಕೂಡ ಹೇಳ್ತಿದ್ರು. ರಘುದೊಡೆಯವರಿಗೆ ನಾನು ಅಶೋಕ್ ಗೌಡ್ರಿಗೆ ಪ್ರಶ್ನೆ ಕೇಳಕ್ ಮುಂಚೆ ನೀವು ಸಾಲದ ಲೆಕ್ಕ ಕೊಡ್ತಾ ಇದ್ರಿ. 2000 ಅಲ್ಲಲ್ಲ, ನಿಮಗೆ ಪೂರಕವಾಗಿ ಪ್ರಶ್ನೆ ಕೇಳ್ತೀನಿ. ರಾಜ್ಯದ ಲೆಕ್ಕ, ಯಾಕಂದ್ರೆ ರಾಜ್ಯದ ಬಜೆಟ್ ಇವತ್ತಾಗಿರೋದ್ರಿಂದ ಅಲ್ಲಲ್ಲ, 2000 ಬಿಜೆಪಿ ಸರ್ಕಾರ ಬಿಟ್ಟು ಹೋಗೋ ಅವಧಿಯಲ್ಲಿ 5.03 22ನೇ ಸಾಲಿನಲ್ಲಿ ಆಯ್ತು 5.69 5.9 ಅಂತಾನೆ ಅನ್ಕೊಳ್ಳೋಣ. ಇವಾಗ 8.14 ಆರ್ಬಿಐ ಲೆಕ್ಕಾಚಾರ ಸರ್. ಅಂದ್ರೆ ಅಪ್ರಾಕ್ಸಿಮೇಟ್ಲಿ 60% ಸಾಲ ಹೆಚ್ಚಿಗೆ ಆಗಿದೆ. ಹೇಳ್ತೇನೆ ಸ್ಮಿತಾ, ನಾನು ಅವಾಗಲೇ ಕೇಂದ್ರ ಸರ್ಕಾರದ ಮಾತಾಡ್ತಾ ಇದ್ದೆ. ಕೇಂದ್ರ ಸರ್ಕಾರ ಕಳೆದ 10 ವರ್ಷದಲ್ಲಿ 155 ಲಕ್ಷ ಕೋಟಿ ಸಾಲ ಮಾಡಿದೆ. ಪ್ರತಿ ವರ್ಷ 15 ಲಕ್ಷ ಕೋಟಿ ಸಾಲವನ್ನು ಮಾಡ್ತಾ ಇದೆ. ಅಂದ್ರೆ ಕರ್ನಾಟಕ ಬಜೆಟ್ ನ 3.5 ಪಟ್ಟು ಪ್ರತಿ ವರ್ಷ ಕೇಂದ್ರ ಸರ್ಕಾರ ಸಾಲ ಮಾಡ್ತಾ ಇದೆ. ನೀವು FRBM ಆಕ್ಟ್ ಅಂತ ಇದೆ, ಫಿಸಿಕಲ್ ರೆಸ್ಪಾನ್ಸಿಬಿಲಿಟಿ ಅಂಡ್ ಬಜೆಟ್ ಮ್ಯಾನೇಜ್ಮೆಂಟ್ ಅಂತೇಳಿ. ಅದ್ರ ಪ್ರಕಾರ ಏನ್ ರೂಲ್ಸ್ ಇದ್ದು 3% ಇತ್ತು, ಅದನ್ನ ಕೇಂದ್ರ ಸರ್ಕಾರ ಅದನ್ನ 6% ತೆಗೆದುಕೊಂಡು ಹೋಗಿ ಕಳೆದ ವರ್ಷ ಈ ಸತಿ 4.3 ಇದೆ. ಕರ್ನಾಟಕ ಸರ್ಕಾರದ್ದು ಕಿರ್ತಕ್ಕಂಥ 2.9 ಜಿಎಸ್ಟಿಪಿ ಅದೇ ಟ್ಯಾಕ್ಸ್ ಲಿಮಿಟ್ ಇದೆಯಲ್ಲ 25%, ಬಟ್ ಎಕ್ಸ್ಪೆಕ್ಟೇಷನ್ 26 ಅಂದ್ರೆ 25 ಕ್ರಾಸ್ ಮಾಡಿಬಿಡುತ್ತೆ ಸಾಲ ಅಂತ ಹೇಳಿ. ಇದೇ ರೀತಿಯಲ್ಲಿ ಸಾಗಿದ್ರೆ ಆಗುತ್ತೆ ಅನ್ನೋದು ಆರ್ಬಿಐ ಲೆಕ್ಕ ಸರ್, ವಿರೋಧ ಪಕ್ಷದಲ್ಲ. ಹೇಳಿ, ನೀವೇ ಹೇಳಬೇಕು. ಇವತ್ತು FRBM ಆಕ್ಟ್ ಪ್ರಕಾರ 3% ಇತ್ತು, ಅದನ್ನ ನಾವು ಈಗಲೂ ಕ್ರಾಸ್ ಮಾಡಿಲ್ಲ. ಅದು ಕೇಂದ್ರ ಸರ್ಕಾರ ಅದನ್ನು ಮಾಡಿಫೈ ಮಾಡಿಬಿಟ್ಟು 6% ಮಾಡಿದ್ದು ಇವಾಗ 4.5 ಅಂತ ಹೇಳ್ತಿದ್ದಾರೆ. ಇನ್ನು ಕೇಂದ್ರ ಸರ್ಕಾರನೇ 4 ಇಷ್ಟೆಲ್ಲ ಸಾಲ ಮಾಡ್ತದೆ ಅಂತ ಹೇಳಿದ್ರೆ ರಾಜ್ಯ ಸರ್ಕಾರದ ಹಣವನ್ನು ಒಂದ್ ನಿಮಿಷ ಕೇಳಿಸ್ಕೊಳ್ಳಿ, ಒಂದ್ ನಿಮಿಷ. ರಾಜ್ಯಗಳ ಹಣವನ್ನೆಲ್ಲ ಕೊಳ್ಳೆ ಹೊಡ್ಕೊಂಡು ಹೋಗ್ಬಿಟ್ಟು ಒಂದ್ ಕಡೆ ರಾಜ್ಯಗಳನ್ನ ಬರ್ಬಾದ್ ಮಾಡ್ತಾ ಇದೆ, ಇನ್ನೊಂದ್ ಕಡೆ ನಮಗೆ ಬರ್ತಕ್ಕಂಥ ಅನುದಾನ ಕೊಡ್ತಾ ಇಲ್ಲ. ರಾಜ್ಯಗಳೇನೋ ಭಿಕ್ಷೆ ಬಿಡಬೇಕು ಹೋಗಿ. ಸೊ ಹಾಗಾಗಿ ಇದು ಮೊದಲನೇದು. ಎರಡನೇದು ನಾವು ಮಾತಾಡ್ತಾ ಇದೀವಿ ಏನು ಅಭಿವೃದ್ಧಿ ವಿಚಾರವಾಗಿ ನೀವು ಡೆವಲಪ್ಮೆಂಟ್ ಕಳೆದ ಏನು ನಮ್ಮ ಎಷ್ಟು ಎಕ್ಸ್ಪೆಂಡಿಚರ್ ಎಷ್ಟು ಮಾಡಿದೀವಿ. ಕರ್ನಾಟಕದ ಬಜೆಟ್ ಸಾಲ 2000 ಸಿದ್ದರಾಮಯ್ಯನವರು ಬಿಟ್ಟಾಗ 18ರಲ್ಲಿ 1.55 ಲಕ್ಷ ಕೋಟಿ ಇತ್ತು ಕರ್ನಾಟಕದಲ್ಲಿ. ಯಡಿಯೂರಪ್ಪನವರು 2019ರಲ್ಲಿ ಇವರು 23ರಲ್ಲಿ ಬಿಜೆಪಿ ಸರ್ಕಾರ ಇಳಿದಾಗ 5.9 ಲಕ್ಷ ಕೋಟಿ ಇತ್ತು. ಅಂದ್ರೆ ಕೇವಲ 4 ವರ್ಷದಲ್ಲಿ ಬಿಜೆಪಿ ಸರ್ಕಾರ ಮಾಡಿದ ಸಾಲ ಎಷ್ಟು? ಸರಿಸುಮಾರು 4.5 ಲಕ್ಷ ಕೋಟಿ. ಸೊ ಈಗ ನಾವು 3 ವರ್ಷದಲ್ಲಿ ನಾವು ರಫ್ಲಿ ಅರೌಂಡ್ 3 ಲಕ್ಷ ಮಾಡಿದ್ದೀವಿ. ಯಾಕೆ ಪರಿಸ್ಥಿತಿ ಬರ್ತಿದೆ ಅಂತಂದ್ರೆ ಕೇಂದ್ರ ಸರ್ಕಾರದ ಯಾಕೆ ಕೇಂದ್ರ ಸರ್ಕಾರದ ಆರ್ಥಿಕ ಪರಿಸ್ಥಿತಿ ಒಂದ್ ಕಡೆ ಯುದ್ಧಕ್ಕೆ ಇಂಪ್ಯಾಕ್ಟ್ ವಾರ್ ಇಂಪ್ಯಾಕ್ಟ್ ಅನ್ನ ಅಸೆಸ್ ಮಾಡ್ತಾ ಇಲ್ಲ, ಇನ್ನೊಂದು ಎಕನಾಮಿಕ್ ಇಂಪ್ಯಾಕ್ಟ್ ಅನ್ನು ಏನು ಡಾಲರ್ ಬೆಲೆ ಏನ್ ಹೇಳಿದ್ರಲ್ಲ 50 ರೂಪಾಯಿ ಕೊಡ್ತೀವಿ ಅಂತ ಹೇಳಿ ಪೆಟ್ರೋಲ್ ಡೀಸೆಲ್ ಬೆಲೆನ 100 ರೂಪಾಯಿಗೆ ಕ್ರಾಸ್ ಮಾಡಿರ್ತಕ್ಕಂಥದ್ದು ಇದು ಬಿಜೆಪಿ. ರೈಟ್. ನಿರೀಕ್ಷೆಗಳ ಬಗ್ಗೆ ಕೋನಾರೆಡ್ಡಿ ಅವರು ಕೂಡ ಹೇಳ್ತಿದ್ರು. ರಘುದೊಡೆಯವರಿಗೆ ನಾನು ಅಶೋಕ್ ಗೌಡ್ರಿಗೆ ಪ್ರಶ್ನೆ ಕೇಳಕ್ ಮುಂಚೆ ನೀವು ಸಾಲದ ಲೆಕ್ಕ ಕೊಡ್ತಾ ಇದ್ರಿ. 2000 ಅಲ್ಲಲ್ಲ, ನಿಮಗೆ ಪೂರಕವಾಗಿ ಪ್ರಶ್ನೆ ಕೇಳ್ತೀನಿ. ರಾಜ್ಯದ ಲೆಕ್ಕ, ಯಾಕಂದ್ರೆ ರಾಜ್ಯದ ಬಜೆಟ್ ಇವತ್ತಾಗಿರೋದ್ರಿಂದ ಅಲ್ಲಲ್ಲ, 2000 ಬಿಜೆಪಿ ಸರ್ಕಾರ ಬಿಟ್ಟು ಹೋಗೋ ಅವಧಿಯಲ್ಲಿ 5.03 22ನೇ ಸಾಲಿನಲ್ಲಿ ಆಯ್ತು 5.69 5.9 ಅಂತಾನೆ ಅನ್ಕೊಳ್ಳೋಣ. ಇವಾಗ 8.14 ಆರ್ಬಿಐ ಲೆಕ್ಕಾಚಾರ ಸರ್. ಅಂದ್ರೆ ಅಪ್ರಾಕ್ಸಿಮೇಟ್ಲಿ 60% ಸಾಲ ಹೆಚ್ಚಿಗೆ ಆಗಿದೆ. ಹೇಳ್ತೇನೆ ಸ್ಮಿತಾ, ನಾನು ಅವಾಗಲೇ ಕೇಂದ್ರ ಸರ್ಕಾರದ ಮಾತಾಡ್ತಾ ಇದ್ದೆ. ಕೇಂದ್ರ ಸರ್ಕಾರ ಕಳೆದ 10 ವರ್ಷದಲ್ಲಿ 155 ಲಕ್ಷ ಕೋಟಿ ಸಾಲ ಮಾಡಿದೆ. ಪ್ರತಿ ವರ್ಷ 15 ಲಕ್ಷ ಕೋಟಿ ಸಾಲವನ್ನು ಮಾಡ್ತಾ ಇದೆ. ಅಂದ್ರೆ ಕರ್ನಾಟಕ ಬಜೆಟ್ ನ 3.5 ಪಟ್ಟು ಪ್ರತಿ ವರ್ಷ ಕೇಂದ್ರ ಸರ್ಕಾರ ಸಾಲ ಮಾಡ್ತಾ ಇದೆ. ನೀವು FRBM ಆಕ್ಟ್ ಅಂತ ಇದೆ, ಫಿಸಿಕಲ್ ರೆಸ್ಪಾನ್ಸಿಬಿಲಿಟಿ ಅಂಡ್ ಬಜೆಟ್ ಮ್ಯಾನೇಜ್ಮೆಂಟ್ ಅಂತೇಳಿ. ಅದ್ರ ಪ್ರಕಾರ ಏನ್ ರೂಲ್ಸ್ ಇದ್ದು 3% ಇತ್ತು, ಅದನ್ನ ಕೇಂದ್ರ ಸರ್ಕಾರ ಅದನ್ನ 6% ತೆಗೆದುಕೊಂಡು ಹೋಗಿ ಕಳೆದ ವರ್ಷ ಈ ಸತಿ 4.3 ಇದೆ. ಕರ್ನಾಟಕ ಸರ್ಕಾರದ್ದು ಕಿರ್ತಕ್ಕಂಥ 2.9 ಜಿಎಸ್ಟಿಪಿ ಅದೇ ಟ್ಯಾಕ್ಸ್ ಲಿಮಿಟ್ ಇದೆಯಲ್ಲ 25%, ಬಟ್ ಎಕ್ಸ್ಪೆಕ್ಟೇಷನ್ 26 ಅಂದ್ರೆ 25 ಕ್ರಾಸ್ ಮಾಡಿಬಿಡುತ್ತೆ ಸಾಲ ಅಂತ ಹೇಳಿ. ಇದೇ ರೀತಿಯಲ್ಲಿ ಸಾಗಿದ್ರೆ ಆಗುತ್ತೆ ಅನ್ನೋದು ಆರ್ಬಿಐ ಲೆಕ್ಕ ಸರ್, ವಿರೋಧ ಪಕ್ಷದಲ್ಲ. ಹೇಳಿ, ನೀವೇ ಹೇಳಬೇಕು. ಇವತ್ತು FRBM ಆಕ್ಟ್ ಪ್ರಕಾರ 3% ಇತ್ತು, ಅದನ್ನ ನಾವು ಈಗಲೂ ಕ್ರಾಸ್ ಮಾಡಿಲ್ಲ. ಅದು ಕೇಂದ್ರ ಸರ್ಕಾರ ಅದನ್ನ ಮಾಡಿಫೈ ಮಾಡಿಬಿಟ್ಟು 6% ಮಾಡಿದ್ದು ಇವಾಗ 4.5 ಅಂತ ಹೇಳ್ತಿದ್ದಾರೆ. ಇನ್ನು ಕೇಂದ್ರ ಸರ್ಕಾರನೇ 4 ಇಷ್ಟೆಲ್ಲ ಸಾಲ ಮಾಡ್ತದೆ ಅಂತ ಹೇಳಿದ್ರೆ ರಾಜ್ಯ ಸರ್ಕಾರದ ಹಣವನ್ನು ಒಂದ್ ನಿಮಿಷ ಕೇಳಿಸ್ಕೊಳ್ಳಿ, ಒಂದ್ ನಿಮಿಷ. ರಾಜ್ಯಗಳ ಹಣವನ್ನೆಲ್ಲ ಕೊಳ್ಳೆ ಹೊಡ್ಕೊಂಡು ಹೋಗ್ಬಿಟ್ಟು ಒಂದ್ ಕಡೆ ರಾಜ್ಯಗಳನ್ನ ಬರ್ಬಾದ್ ಮಾಡ್ತಾ ಇದೆ, ಇನ್ನೊಂದ್ ಕಡೆ ನಮಗೆ ಬರ್ತಕ್ಕಂಥ ಅನುದಾನ ಕೊಡ್ತಾ ಇಲ್ಲ. ರಾಜ್ಯಗಳೇನೋ ಭಿಕ್ಷೆ ಬಿಡಬೇಕು ಹೋಗಿ. ಸೊ ಹಾಗಾಗಿ ಇದು ಮೊದಲನೇದು. ಎರಡನೇದು ನಾವು ಮಾತಾಡ್ತಾ ಇದೀವಿ ಏನು ಅಭಿವೃದ್ಧಿ ವಿಚಾರವಾಗಿ ನೀವು ಡೆವಲಪ್ಮೆಂಟ್ ಕಳೆದ ಏನು ನಮ್ಮ ಎಷ್ಟು ಎಕ್ಸ್ಪೆಂಡಿಚರ್ ಎಷ್ಟು ಮಾಡಿದೀವಿ. ಕರ್ನಾಟಕದ ಬಜೆಟ್ ಸಾಲ 2000 ಸಿದ್ದರಾಮಯ್ಯನವರು ಬಿಟ್ಟಾಗ 18ರಲ್ಲಿ 1.55 ಲಕ್ಷ ಕೋಟಿ ಇತ್ತು ಕರ್ನಾಟಕದಲ್ಲಿ. ಯಡಿಯೂರಪ್ಪನವರು 2019ರಲ್ಲಿ ಇವರು 23ರಲ್ಲಿ ಬಿಜೆಪಿ ಸರ್ಕಾರ
ಹೇಳಿದಾಗ 5.9 ಲಕ್ಷ ಕೋಟಿ ಇತ್ತು. ಅಂದ್ರೆ ಕೇವಲ 4 ವರ್ಷದಲ್ಲಿ ಬಿಜೆಪಿ ಸರ್ಕಾರ ಮಾಡಿದ ಸಾಲ ಎಷ್ಟು? ಸರಿಸುಮಾರು 4.5 ಲಕ್ಷ ಕೋಟಿ. ಸೊ ಈಗ ನಾವು 2 ವರ್ಷದಲ್ಲಿ 3 ವರ್ಷದಲ್ಲಿ ನಾವು ರಫ್ಲಿ ಅರೌಂಡ್ 3 ಲಕ್ಷ ಮಾಡಿದ್ದೀವಿ. ಯಾಕೆ ಪರಿಸ್ಥಿತಿ ಬರ್ತಿದೆ ಅಂತಂದ್ರೆ ಕೇಂದ್ರ ಸರ್ಕಾರದ ಆರ್ಥಿಕ ನೀತಿಗಳು. ಲಾಸ್ಟ್ 10 ಸೆಕೆಂಡ್ಸ್. ಓಕೆ, ಯಾಕೆ ಕೇಂದ್ರ ಸರ್ಕಾರದ ಆರ್ಥಿಕ ಪರಿಸ್ಥಿತಿ ಒಂದ್ ಕಡೆ ಯುದ್ಧಕ್ಕೆ ಇಂಪ್ಯಾಕ್ಟ್ ವಾರ್ ಇಂಪ್ಯಾಕ್ಟ್ ಅನ್ನ ಅಸೆಸ್ ಮಾಡ್ತಾ ಇಲ್ಲ, ಇನ್ನೊಂದು ಎಕನಾಮಿಕ್ ಇಂಪ್ಯಾಕ್ಟ್ ಅನ್ನು ಏನು ಡಾಲರ್ ಬೆಲೆ ಏನ್ ಹೇಳಿದ್ರಲ್ಲ 50 ರೂಪಾಯಿ ಕೊಡ್ತೀವಿ ಅಂತ ಹೇಳಿ ಪೆಟ್ರೋಲ್ ಡೀಸೆಲ್ ಬೆಲೆನ 100 ರೂಪಾಯಿಗೆ ಕ್ರಾಸ್ ಮಾಡಿರ್ತಕ್ಕಂಥದ್ದು ಇದು ಬಿಜೆಪಿಯ ನಿರೀಕ್ಷೆಗಳ ಬಗ್ಗೆ ಕೋನಾರೆಡ್ಡಿ ಅವರು ಕೂಡ ಹೇಳ್ತಿದ್ರು. ರಘುದೊಡೆಯರಿಗೆ ನಾನು ಅಶೋಕ್ ಗೌಡ್ರಿಗೆ ಪ್ರಶ್ನೆ ಕೇಳಕ್ ಮುಂಚೆ ನೀವು ಸಾಲದ ಲೆಕ್ಕ ಕೊಡ್ತಾ ಇದ್ರಿ. 2000 ಅಲ್ಲಲ್ಲ, ನಿಮಗೆ ಪೂರಕವಾಗಿ ಪ್ರಶ್ನೆ ಕೇಳ್ತೀನಿ. ರಾಜ್ಯದ ಲೆಕ್ಕ, ಯಾಕಂದ್ರೆ ರಾಜ್ಯದ ಬಜೆಟ್ ಇವತ್ತಾಗಿರೋದ್ರಿಂದ ಅಲ್ಲಲ್ಲ, 2000 ಬಿಜೆಪಿ ಸರ್ಕಾರ ಬಿಟ್ಟು ಹೋಗೋ ಅವಧಿಯಲ್ಲಿ 5.03 22ನೇ ಸಾಲಿನಲ್ಲಿ ಆಯ್ತು 5.69 5.9 ಅಂತಾನೆ ಅನ್ಕೊಳ್ಳೋಣ. ಇವಾಗ 8.14 RBI ಲೆಕ್ಕಾಚಾರ ಸರ್, ಅಂದ್ರೆ ಅಪ್ರಾಕ್ಸಿಮೇಟ್ಲಿ 60% ಸಾಲ ಹೆಚ್ಚಿಗೆ ಆಗಿದೆ. ನಾನು ಹೇಳ್ತೇನೆ ಸ್ಮಿತಾ, ನಾನು ಅವಾಗಲೇ ಕೇಂದ್ರ ಸರ್ಕಾರದ ಮಾತಾಡ್ತಾ ಇದ್ದೆ. ಕೇಂದ್ರ ಸರ್ಕಾರ ಕಳೆದ 10 ವರ್ಷದಲ್ಲಿ 155 ಲಕ್ಷ ಕೋಟಿ ಸಾಲ ಮಾಡಿದೆ. ಪ್ರತಿ ವರ್ಷ 15 ಲಕ್ಷ ಕೋಟಿ ಸಾಲವನ್ನು ಮಾಡ್ತಾ ಇದೆ. ಅಂದ್ರೆ ಕರ್ನಾಟಕ ಬಜೆಟ್ ನ 3.5 ಪಟ್ಟು ಪ್ರತಿ ವರ್ಷ ಕೇಂದ್ರ ಸರ್ಕಾರ ಸಾಲ ಮಾಡ್ತಾ ಇದೆ. ನೀವು FRBM ಆಕ್ಟ್ ಅಂತ ಇದೆ, ಫಿಸಿಕಲ್ ರೆಸ್ಪಾನ್ಸಿಬಿಲಿಟಿ ಅಂಡ್ ಬಜೆಟ್ ಮ್ಯಾನೇಜ್ಮೆಂಟ್ ಅಂತ ಹೇಳಿ. ಅದ್ರ ಪ್ರಕಾರ ಏನ್ ರೂಲ್ಸ್ ಇದ್ದು 3% ಇತ್ತು, ಅದನ್ನ ಕೇಂದ್ರ ಸರ್ಕಾರ ಅದನ್ನ 6% ಎತ್ಕೊಂಡು ಹೋಗಿ ಕಳೆದ ವರ್ಷ ಈ ಸರಿ 4.3 ಇದೆ. ಕರ್ನಾಟಕ ಸರ್ಕಾರದ್ದು ಇರ್ತಕ್ಕಂಥ 2.9 ಜಿಎಸ್ಟಿಪಿ ಅದೇ ಕ್ಯಾಪ್ ಲಿಮಿಟ್ ಇದೆಯಲ್ಲ 25%, ಬಟ್ ಎಕ್ಸ್ಪೆಕ್ಟೇಷನ್ 26 ಅಂದ್ರೆ 25 ಕ್ರಾಸ್ ಮಾಡಿಬಿಡುತ್ತೆ ಸಾಲ ಅಂತ ಹೇಳಿ ಇದೇ ರೀತಿಯಲ್ಲಿ ಸಾಗಿದ್ರೆ ಆಗುತ್ತೆ ಅನ್ನೋದು RBI ಲೆಕ್ಕ ಸರ್, ವಿರೋಧ ಪಕ್ಷದಲ್ಲ. ಹೇಳಿ, ನೀವೇ ಹೇಳಬೇಕು. ಇವತ್ತು FRBM ಆಕ್ಟ್ ಪ್ರಕಾರ 3% ಇತ್ತು, ಅದನ್ನ ನಾವು ಈಗಲೂ ಕ್ರಾಸ್ ಮಾಡಿಲ್ಲ. ಅದು ಕೇಂದ್ರ ಸರ್ಕಾರ ಅದನ್ನ ಮಾಡಿಫೈ ಮಾಡಿಬಿಟ್ಟು 6% ಮಾಡಿದ್ದು ಇವಾಗ 4.5 ಅಂತ ಹೇಳ್ತಿದ್ದಾರೆ. ಇನ್ನು ಕೇಂದ್ರ ಸರ್ಕಾರನೇ ಇಷ್ಟೆಲ್ಲ ಸಾಲ ಮಾಡ್ತದೆ ಅಂತ ಹೇಳಿದ್ರೆ ರಾಜ್ಯ ಸರ್ಕಾರದ ಹಣವನ್ನು ಒಂದ್ ನಿಮಿಷ ಕೇಳಿಸ್ಕೊಳ್ಳಿ, ಒಂದ್ ನಿಮಿಷ. ರಾಜ್ಯಗಳ ಹಣವನ್ನೆಲ್ಲ ಕೊಳ್ಳೆ ಹೊಡ್ಕೊಂಡು ಹೋಗ್ಬಿಟ್ಟು ಒಂದ್ ಕಡೆ ರಾಜ್ಯಗಳನ್ನ ಬರ್ಬಾದ್ ಮಾಡ್ತಾ ಇದೆ, ಇನ್ನೊಂದ್ ಕಡೆ ನಮಗೆ ಬರ್ತಕ್ಕಂಥ ಅನುದಾನ ಕೊಡ್ತಾ ಇಲ್ಲ. ರಾಜ್ಯಗಳೇನೋ ಭಿಕ್ಷೆ ಬಿಡಬೇಕು ಹೋಗಿ. ಸೊ ಹಾಗಾಗಿ ಇದು ಮೊದಲನೇದು. ಎರಡನೇದು ನಾವು ಮಾತಾಡ್ತಾ ಇದ್ದೀವಿ ಏನು ಇದು ಅಭಿವೃದ್ಧಿ ವಿಚಾರವಾಗಿ ನೀವು ಡೆವಲಪ್ಮೆಂಟ್ ಕಳೆದ ಏನು ನಮ್ಮ ಎಷ್ಟು ಎಕ್ಸ್ಪೆಂಡಿಚರ್ ಎಷ್ಟು ಮಾಡಿದೀವಿ. ಕರ್ನಾಟಕದ ಬಜೆಟ್ ಸಾಲ 2000 ಸಿದ್ದರಾಮಯ್ಯನವರು ಬಿಟ್ಟಾಗ 18ರಲ್ಲಿ 1.55 ಲಕ್ಷ ಕೋಟಿ ಇತ್ತು ಕರ್ನಾಟಕದಲ್ಲಿ. ಯಡಿಯೂರಪ್ಪನವರು 2019ರಲ್ಲಿ ಇವರು 23ರಲ್ಲಿ ಬಿಜೆಪಿ ಸರ್ಕಾರ ಹೇಳಿದಾಗ 5.9 ಲಕ್ಷ ಕೋಟಿ ಇತ್ತು. ಅಂದ್ರೆ ಕೇವಲ 4 ವರ್ಷದಲ್ಲಿ ಬಿಜೆಪಿ ಸರ್ಕಾರ ಮಾಡಿದ ಸಾಲ ಎಷ್ಟು? ಸರಿಸುಮಾರು 4.5 ಲಕ್ಷ ಕೋಟಿ. ಸೊ ಈಗ ನಾವು 2 ವರ್ಷದಲ್ಲಿ 3 ವರ್ಷದಲ್ಲಿ ನಾವು ರಫ್ಲಿ ಅರೌಂಡ್ 3 ಲಕ್ಷ ಮಾಡಿದ್ದೀವಿ. ಯಾಕೆ ಪರಿಸ್ಥಿತಿ ಬರ್ತಿದೆ ಅಂತಂದ್ರೆ ಕೇಂದ್ರ ಸರ್ಕಾರದ ಆರ್ಥಿಕ ನೀತಿಗಳು. ಲಾಸ್ಟ್ 10 ಸೆಕೆಂಡ್ಸ್. ಓಕೆ, ಯಾಕೆ ಕೇಂದ್ರ ಸರ್ಕಾರದ ಆರ್ಥಿಕ ಪರಿಸ್ಥಿತಿ ಒಂದ್ ಕಡೆ ಯುದ್ಧಕ್ಕೆ ಇಂಪ್ಯಾಕ್ಟ್ ವಾರ್ ಇಂಪ್ಯಾಕ್ಟ್ ಅನ್ನ ಅಸೆಸ್ ಮಾಡ್ತಾ ಇಲ್ಲ, ಇನ್ನೊಂದು ಎಕನಾಮಿಕ್ ಇಂಪ್ಯಾಕ್ಟ್ ಅನ್ನು ಏನು ಡಾಲರ್ ಬೆಲೆ ಏನ್ ಹೇಳಿದ್ರಲ್ಲ 50 ರೂಪಾಯಿ ಕೊಡ್ತೀವಿ ಅಂತ ಹೇಳಿ ಪೆಟ್ರೋಲ್ ಡೀಸೆಲ್ ಬೆಲೆನ 100 ರೂಪಾಯಿಗೆ ಕ್ರಾಸ್ ಮಾಡಿರ್ತಕ್ಕಂಥದ್ದು ಇದು ಬಿಜೆಪಿಯ